ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಾನು ಗೋವಿಂದರಾಜ್ ನಾಯಕ್ ಅಂಥೇಳಿ, ವಾಸವಾಗಿರೋದು ದಾವಣಗೆರೆ. ಇದು ಶಾಂತಿಸಾಗರ ಮೀನುಗಾರಿಕಾ ಫಾರಮ್. ಇದು ಶಾಂತಿಸಾಗರ ಮೀನು ಮರಿ ಪಾಲನಾ ಕೇಂದ್ರ ಅಂಥೇಳಿ. ಇದು 2002 ನವಂಬರಿಂದ ನಾವು ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಇಲಾಖೆ ವತಿಯಿಂದ ಈಗ 30 ವರ್ಷಗಳ ಕಾಲಕ್ಕೆ 30 ವರ್ಷಗಳ ಅವಧಿಗೆ ನಾವು ಗುತ್ತಿಗೆಯನ್ನು ತೊಗೊಂಡಿರ್ತೀವಿ. ಇದು ತೊಗೊಂಡಿದ ನಂತರ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ. ಸಾಧಾರಣ 75-80 ಲಕ್ಷ ರೂಪಾಯಿ ಇದುವರೆಗೂ ಖರ್ಚು ಮಾಡಿ ಈಗ ಸಾಕಷ್ಟು ಕೊಳಗಳಲ್ಲಿ ನೀರು ತುಂಬುವ ವ್ಯವಸ್ಥೆ ಮಾಡಿಕೊಂಡು ಈಗ ನಾವು ಮರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಇಲ್ಲಿ ಯಾರ್ಯಾರು ನಮ್ಮ ಹತ್ರ ಬರ್ತಾರೆ ರೈತರು ಮೀನು ಮರಿ ಕೇಳಿಕೊಂಡು ಅವ್ರಿಗೆ ನಾವೆಲ್ಲ ಮೀನು ಮರಿಗಳನ್ನು ಕೊಡ್ತಾಯಿದ್ದೀವಿ. ಬಹುಮುಖ್ಯವಾಗಿ ಮೀನು ಮರಿ ಪಾಲನಾ ಕೇಂದ್ರದಲ್ಲಿ ಏನಪ್ಪ ಅಂತಂದರೆ, ಯಾವುದೇ ಒಂದು ಕೊಳದಲ್ಲಿ ನೀರು ಸಮರ್ಪಕವಾಗಿ ನಿಂತ್ಕೊಂಡ್ರೆ ಮಾತ್ರ ನಮಗೆ ಅಲ್ಲಿ ಒಳ್ಳೆ ಉತ್ಪನ್ನ ಬರ್ತದೆ. ಕಾರಣ ಏನಪ್ಪ ಅಂದರೆ, ನಾವು ಫೈಟೋಪ್ಲಾಂಕ್ಟನ್ ಬ್ಲೂಮ್ ಅಂತ ಹೇಳ್ತೀವಿ. ಅದು ಸೂಕ್ಷ್ಮ ಜೀವಿಗಳು. ಈ ಮೀನು ಮರಿ ತಂದು ನಾವು ಸ್ಪಾನ್ ಅಂತ ಹೇಳ್ತೀವಿ, ಅಂದರೆ ಹ್ಯಾಚರಿಯಲ್ಲಿ ಫರ್ಟಿಲೈಸೇಷನ್ ಆಗಿ ಹ್ಯಾಚರಿಯಿಂದ ನಾವೇನು ಮರಿ ತರ್ತೀವಿ 5 ದಿವಸದ ನಂತರ ನಮಗೆ ಮರಿ ಕೊಡ್ತಾರೆ. ಆ ಮರಿಗಳನ್ನು ತಂದು ನಾವು ಕೊಳಗಳಿಗೆ ಬಿಟ್ಟಾಗ ಫೈಟೋಪ್ಲಾಂಕ್ಟನ್ ಬ್ಲೂಮು ಮತ್ತು ಝೂಪ್ಲಾಂಕ್ಟನ್ ಬ್ಲೂಮ್ ನಮಗೆ ಲಭ್ಯ ಇರಬೇಕಂದ್ರೆ ಆ ಮರಿಗಳಿಗೆ. ಅದಕ್ಕೆ ಅದು ಒಳ್ಳೆಯ ಆಹಾರ. ಅದು ಬ್ಯಾಕ್ಟೀರಿಯಾ ಅಲ್ಲ, ಅದು ನೀರಲ್ಲಿ ಇರುತ್ತೆ. ಅದೊಂದು ಸೂಕ್ಷ್ಮ ಕಣ ಅದು. ಸೊ ಆ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಇದ್ರೆ ಮಾತ್ರ ಸಸ್ಯಾಹಾರಿ ಮೀನುಗಳಿಗೆ ಫೈಟೋಪ್ಲಾಂಕ್ಟನ್ ಅಂತ ಹೇಳ್ತೀವಿ. ನಾವು ಮಾಂಸಾಹಾರಿ ಇದಂತ ಅದಕ್ಕೆ ಝೂಪ್ಲಾಂಕ್ಟನ್ ಅಂತ ಹೇಳ್ತೀವಿ. ಸೊ ಫೈಟೋಪ್ಲಾಂಕ್ಟನ್ ಬ್ಲೂಮು ಮತ್ತು ಝೂಪ್ಲಾಂಕ್ಟನ್ ಬ್ಲೂಮ್ ಇದ್ರೆ ಮಾತ್ರ ಮೀನು ಮರಿಗಳು ಚೆನ್ನಾಗಿ ಬೆಳೀತವೆ. ಸರ್ವೈವಲ್ ರೇಟು ಕೂಡ ಚೆನ್ನಾಗಿ ಬರ್ತದೆ. ಸೊ ಇಲ್ಲಿ ನೀರು ನಿಲ್ದಲೇ ಇರೋದ್ರಿಂದ ಏನಾಗ್ತಿತ್ತು, ನಮಗೆ ಮೊದಲನೇ ವರ್ಷದಲ್ಲಿ ಲೆಸ್ ದೆನ್ 5% ಸರ್ವೈವಲ್ ಬರ್ತಿತ್ತು. ನಾವು 1 ಲಕ್ಷ ಮರಿ ಬಿಟ್ಟರೆ ನಾವು 1 ತಿಂಗಳ ನಂತರ ಅದನ್ನು ಮರಿನ ಎಳೆದು ನೋಡಿದಾಗ ನಮಗೆ ಸಾಧಾರಣ 5,000 ಮರಿಯಷ್ಟು ಸಿಗ್ತಾಯಿತ್ತು. ಅದು ನಮಗೆ ಕನಿಷ್ಠ ಪಕ್ಷ 30-40% ಸಿಗಬೇಕು. ಹಾಗೆ ಸಿಕ್ಕಾಗ ಮಾತ್ರ ನಾವೇನು ವೃತ್ತಿ ಮಾಡ್ತಿದ್ವಿ ಆ ವೃತ್ತಿ ನಮಗೆ ಲಾಭದಾಯಕವಾಗಿ ಕಾಣ್ತದೆ. ಸೊ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಏನಿತ್ತು ಅಂದರೆ, ಯಾವ ಪಾಂಡ್ಗಳಲ್ಲೂ ಕೂಡ ಸರಿಯಾಗಿ ನೀರು ನಿಲ್ತಾ ಇರಲಿಲ್ಲ. ಹಾಗಾಗಿ ಇದು ಮೀನುಗಾರಿಕೆ ಇಲಾಖೆಯಿಂದನೂ ಕೂಡ ಇಲ್ಲಿ ಮೊದಲು ಏನೂ ಕೆಲಸ ಆಗಿಲ್ಲ. ಅಂದರೆ ನಾನು ತಗೊಂಡ ಒಂದು 10-15 ವರ್ಷಗಳ ಹಿಂದೆ ಇದರಲ್ಲಿ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಅದಕ್ಕಿಂತ ತುಂಬ ಮೊದಲು ಇಲ್ಲಿ ಚೆನ್ನಾಗಿ ಕೆಲಸಗಳಾಗಿದೆ. ಸಾಕಷ್ಟು ಮೀನು ಮರಿಗಳನ್ನು ಇಲ್ಲಿಂದ ಉತ್ಪಾದನೆ ಕರ್ನಾಟಕದಾದ್ಯಂತ ಕೊಟ್ಟಿದ್ದಾರೆ. ನಾವು ತೊಗೊಂಡಾದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಮಾಡಿ ಈಗ ಮೀನು ಮರಿಯನ್ನು ಕೊಡ್ತಾಯಿದ್ವಿ. ನಾವು ಮೊದಲನೇ ವರ್ಷದಲ್ಲಿ ಸಾಧಾರಣ 7 ಲಕ್ಷ ಮರಿಯನ್ನು ಕೊಟ್ಟಿದ್ದೀವಿ ರೈತರಿಗೆ. 2ನೇ ವರ್ಷದಲ್ಲಿ ನಾವು 22 ಲಕ್ಷ ಮರಿಗಳನ್ನು ಕೊಟ್ಟಿದ್ದೀವಿ. ಅಂದರೆ ಬಲಿತ ಮೀನು ಮರಿಗಳು, ರೈತರು ತೊಗೊಂಡೋಗೋಂಥ ಮೀನು ಮರಿಗಳು. ಈ ವರ್ಷ ಇದು 3ನೇ ವರ್ಷ. ನಾವು ನಮ್ಮ ಅಂದಾಜು ಲೆಕ್ಕ 50 ಲಕ್ಷ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ 50 ಲಕ್ಷ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದುವರೆಗೂ ನಾವು ಸಾಧಾರಣ ಒಂದು 20-22 ಲಕ್ಷ ಮರಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಒಂದು 4-5 ತಿಂಗಳಿದೆ. ಬಟ್ ಸೀಸನ್ ಆಲ್ಮೋಸ್ಟ್ ಮುಗಿದೋಯ್ತು ಈಗ. ಹಾಗೆ ಇನ್ನು ಮುಂದೆ ಸ್ವಲ್ಪ ಕಡಿಮೆ ಮಾರಾಟ ಆಗ್ತದೆ. ಬಟ್ ಈಗ ನಮಗೆ ಕಾಟ್ಲಾ ಅಥವಾ ಬೇರೆ ಮರಿಗಳು ಸಿಗೋದಿಲ್ಲ. ಈಗ ಗೌರಿ ಮಾತ್ರ ನಮಗೆ ಸಿಗ್ತದೆ. ಗೌರಿ ಮಾತ್ರ ಸಿಗ್ತದೆ. ಗೌರಿ ನಾವು ತಂದು ಸಾಕೊಂಡು ಮಾಡ್ತೀವಿ. ನಮಗೆ ಅಡಿಷನಲ್ ಈಗ ಯಾಕಂದರೆ ಲೇಬರ್ಸ್ ಇಲ್ಲಿ ಯಾವಾಗಲೂ 4-5 ಜನ ಇರಬೇಕಾಗ್ತದೆ. ಹಾಗಾಗಿ ನಮಗೆ ಬೇರೆ ಉತ್ಪನ್ನ ಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಬೇರೆ ಜಾತಿ ಮೀನುಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ರೀತಿಯಲ್ಲಿ ಒಂದು ಮರಲ್ ಅಂತ ಹೇಳಿ, ಕುಚ್ಚು ಅಥವಾ ಕೊರವ ಅಂತ ಹೇಳ್ತಾರೆ, ಆ ಮೀನನ್ನು ನಾವು ಇಲ್ಲಿ ಬೆಳೆಸ್ತಾ ಇದ್ದೀವಿ. ಸದ್ಯಕ್ಕೆ ಅದನ್ನು ಮಾರಾಟ ಮಾಡಲಿಕ್ಕೆ ನಾವು ಈ ಪಾಂಡಲ್ಲಿ ಕಂಡೀಷನ್ ಪಾಂಡ್ ಅಂತೇಳಿ, ಇದು ಈ ಸಾಟರ್ಡೆ ಅಥವಾ ಸಂಡೇ ತೊಗೊಂಡು ಹೋಗ್ತಾ ಇರೋದು. ಈಗ ಇದನ್ನು ಈ ಪಾಂಡಲ್ಲಿ ಇಟ್ಕೊಂಡಿದ್ದೀವಿ. ಕಂಡೀಷನ್ ಪಾಂಡ್ ಅಂತೇಳಿ ನಾವು ಅಲ್ಲಿ ನಿಮಗೆ ಆ ಫೋಟೋದಲ್ಲಿ ಕಾಣ್ತದಿಲ್ಲ ಗೊತ್ತಿಲ್ಲ, ಅಲ್ಲಿ ಕಾಣ್ತದೆ ನೋಡಿ. ಸಾಧಾರಣ 800-900 1 kg ಆ ಮೀನುಗಳು ಇರ್ತವೆ. ಗಾತ್ರ ಒಂದು ಮೀನು ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತದೆ ನೋಡಿ. ಇದು ಕುಚ್ಚು ಕೊರವ ಅಂತ ಹೇಳ್ತಾರೆ ಇದಕ್ಕೆ. ಸೊ ಬಹುಮುಖ್ಯವಾಗಿ ನಾವು 4 ತಳಿಗಳನ್ನು ಇಲ್ಲಿ ಪಾಲನೆ ಮಾಡ್ತೀವಿ. ಮೊದಲನೇದು ಕಾಟ್ಲಾ, ಮತ್ತು ಗೌರಿ, ರೋಹು ಮತ್ತು ಮೃಗಾಲ್. ಗ್ರಾಸ್ ಕಾರ್ಪು ಕೂಡ ನಾವು ತರಿಸಿ ಅದನ್ನು ಬೆಳವಣಿಗೆ ಮಾಡಿ ಕೆಲವು ರೈತರು ಕೇಳ್ತಾರೆ, ಅದನ್ನು ಕೂಡ ಕೊಡ್ತಾಯಿದ್ವಿ. ಸೊ ಇದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ನಿರೀಕ್ಷೆಯಷ್ಟು ನಾವು ಉತ್ಪನ್ನ ತೆಗಿತಾ ಇಲ್ಲ. ಬಟ್ ತೆಗಿಲಿಕ್ಕೆ ನಮಗೆ ಅವಕಾಶ ಇದೆ. ಆ ಪ್ರಯತ್ನದಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ನಾವು ಮಾಡ್ಬೋದು ಅನ್ನೋ ಒಂದು ಆಶಾದಾಯಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್, ನೀವು ಮರಿ ತರ್ತೀರಾ ಅಂತಲ್ಲ, ಹ್ಯಾಚರಿ ಅಂದರೆ ಎಲ್ಲಿಂದ ತರ್ತೀರಾ? ನಾವು ನಮ್ಮ ಸರ್ಕಾರಿ ಹ್ಯಾಚರಿಯಿಂದನೇ ತರ್ತೀವಿ. ಬಿ ಆರ್ ಪ್ರಾಜೆಕ್ಟ್ ಇದೆಯಲ್ಲ ಭದ್ರಾವತಿ ಹತ್ರ, ಅಲ್ಲಿ ಮತ್ತು ಹೊಸಪೇಟೆ ಹತ್ರ ನಾವು ಶಿವಪುರ ಅಂತ ಇದೆ, ಆ 2 ಕಡೆಯಿಂದ ನಾವು ಹೆಚ್ಚಿನದಾಗಿ ಮೀನು ಮರಿಗಳನ್ನು ತರ್ತೀವಿ. ಆ ಮೀನು ಮರಿಗಳನ್ನು ತಂದಾಗ
ಬಹಳವಾಗಿ ನಾವು ನಮ್ಮ ರೈತರಿಗೆಲ್ಲ ಹೇಳೋದೇನೆಂದರೆ ನಮ್ಮ ಹತ್ರನೂ ಕೂಡ ತೊಗೊಂಡು ಹೋದಾದ್ಮೇಲೆ ಅದನ್ನು ಅಕ್ಲಿಮಟೈಸೇಷನ್ ಅಂತ ಹೇಳ್ತೀವಿ, ಅಂದರೆ ಹೊಂದಿಸುವಿಕೆ. ನೀರು ನಮ್ಮ ನೀರಿಗೂ ಅಥವಾ ನಾವು ತಂದಂಥ ಮರಿ ಏನು ಬೆಳೆದಿರ್ತದೆ ಆ ನೀರಿಗೂ ಹೊಂದಾಣಿಕೆ ಆಗಬೇಕು. ಓಕೆ. ಸೊ ಇಲ್ಲಿಂದನೂ ಕೂಡ ಬೇರೆ ಕಡೆ ತೊಗೊಂಡು ಹೋಗ್ತಾರೆ, 100-200 ಕಿಲೋಮೀಟರ್ ದೂರದಲ್ಲಿ ತೊಗೊಂಡು ಹೋಗ್ತಾರಲ್ಲ. ಈಗ ನಮ್ಮ ನೀರಿನ pH ಬೇರೆ ಇರ್ತದೆ, ಅವ್ರ ನೀರಿನ pH ಬೇರೆ ಇರ್ತದೆ. ಹೆಂಗೆ ಚೆಕ್ ಮಾಡ್ತೀರಾ ಅಂದರೆ ನಾವು pH ಮೀಟ್ರ್ ನಮ್ಮ ಹತ್ರ ಇರ್ತದೆ, ಆ pH ಮೀಟ್ರ್ ನಾವು ಚೆಕ್ ಮಾಡ್ತೀವಿ. ಬಟ್ ರೈತರು ಚೆಕ್ ಮಾಡೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅವರಿಗೆ ಅಂದರೆ, ನೀವು ಸ್ವಲ್ಪ ಹೊತ್ತು ನೀವು ತೊಗೊಂಡು ಹೋದ ಬ್ಯಾಗನ್ನು ಟೆಂಪ್ರೇಚರ್ ತುಂಬ ಡಿಫ್ರೆನ್ಸ್ ಇದ್ದರೆ, ಉಷ್ಣಾಂಶ ತುಂಬ ಡಿಫ್ರೆನ್ಸ್ ಇದ್ದರೆ ಆ ಬ್ಯಾಗನ್ನು ಕೊಳದಲ್ಲಿ ಇಡಬೇಕು ಸ್ವಲ್ಪ ಹೊತ್ತು. ಆ ಟೆಂಪ್ರೇಚರು ಆ ಬ್ಯಾಗ್ ಆ ಒಂದು ಕೆರೆಯ ನೀರಿನ ಟೆಂಪ್ರೇಚರು ನಾವು ಕೊಟ್ಟಂಥ ಬ್ಯಾಗಿನ ಟೆಂಪ್ರೇಚರು, ವಾಟರ್ ಟೆಂಪ್ರೇಚರು ಒಂದಕ್ಕೊಂದು ಸರಿ ಹೊಂದಬೇಕು. ಅದ ನಂತರ ಆ ಕೆರೆಯ ನೀರು ಅಥವಾ ಕೊಳದ ನೀರನ್ನು ನಾವು ಕೊಟ್ಟಂಥ ಬ್ಯಾಗ್ ಏನು ಪ್ಯಾಕ್ ಮಾಡಿರ್ತೀವಿ ಅದನ್ನು ಸ್ವಲ್ಪ ಅವ್ರು ಹಾಕ್ಕೋಬೇಕು. ಆ ಸ್ವಲ್ಪ ಹಾಕ್ಕೊಂಡಾಗ ಏನಾಗ್ತದೆ, ಆ ನೀರಿನ pH ನಮ್ಮ ಈ ಬ್ಯಾಗಲ್ಲಿರೋ pH ಹೊಂದಾಣಿಕೆ ಆಗ್ತದೆ. ಹೊಂದಾಣಿಕೆ ಆದಾಗ ನೀರು ಮೀನು ಮರಿಗಳು ಸಲೀಸಾಗಿ ಈಸಿಯಾಗಿ ಮೂವ್ ಮಾಡ್ಕೊಂಡು ಹೋಗ್ತದೆ. ಇಲ್ಲಾಂದರೆ ಆ ಶಾಕಿಗೆ pH ಡಿಫ್ರೆನ್ಸು 0.5ಗಿಂತ ಹೆಚ್ಚಿಗೆ ಇದ್ದರೆ ಆ ಶಾಕಿಗೆ ಸಾಕಷ್ಟು ಮರಿಗಳು ಸತ್ತು ಹೋಗ್ತದೆ. ಎಷ್ಟು ದಿನದ ಮರಿ ತರ್ತೀರಾ ಸರ್? ನಮಗೆ ಹ್ಯಾಚಿನಿಂದ ಕೊಡೋದು 5 ದಿವಸದ ಮರಿ. ಅವರು ಎಗ್ಗಿಂದ ಹೊರಗೆ ಬಂದು 5 ದಿವಸ ಆದ ನಂತರ ಅದಕ್ಕೆ ಸ್ಪಾನ್ ಅಂತ ಹೇಳ್ತಾರೆ, ಆ ಮರಿಗಳನ್ನು ನಾವು ತರ್ತೀವಿ. ನಾವು ತಂದು 1 ತಿಂಗಳ ನಂತರ ಮರಿಗಳನ್ನು ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಾಧಾರಣ 3 ತಿಂಗಳವರೆಗೂ ಅದು 1 ತಿಂಗಳಿಗೆ 1 ಇಂಚುವರೆಗೂ ಬರ್ತದೆ. 20-25 ದಿವಸದ ನಂತರ ನಾವು ಮರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವರು ರೈತರು ಕಡಿಮೆ ಹಣದ ಮರಿಗಳನ್ನು ಕೇಳ್ತಾರೆ, ಅಂದರೆ ಅವರಿಗೆ ಅಮೌಂಟ್ ಕಡಿಮೆ ಆಗಬೇಕು, ಸೈಜ್ ಕಡಿಮೆ ಇದ್ದಿದ್ದು ತೊಗೊಳ್ತಾರೆ ಭಾಳ ಜನ. ಬಟ್ ಸೈಜ್ ಕಡಿಮೆ ಇದ್ದಿದ್ದು ತೊಗೊಂಡ್ರೆ ಬಹಳವಾಗಿ ಅಕ್ಲಿಮಟೈಸ್ ಮಾಡೋ ಕಂಡೀಷನಲ್ಲಿ ಭಾಳಷ್ಟು ಮರಿ ಸಾಯ್ತದೆ. ಆದಷ್ಟು ದೊಡ್ಡ ಮರಿಯನ್ನು ಬಿಟ್ಟು ಕಲ್ಚರ್ ಮಾಡೋದು ಒಳ್ಳೆಯದು. ಎಷ್ಟು ದಿನ ತೊಗೋಬೇಕಂತ? ಒಂದು 2 ತಿಂಗಳ ನಂತರ ಅಟ್ಲೀಸ್ಟ್ ಒಂದು 2 ಇಂಚ್ ಮೇಲೆ ಮರಿ ತೊಗೊಂಡ್ರೆ ಅದು ಒಳ್ಳೆಯದು ಅಂತ ನನ್ನ ಭಾವನೆ. ಬಟ್ ಅದು ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ತದೆ ಅಂಥೇಳಿ ರೈತರು ಕೆಲವರು ಅದನ್ನು ಇಷ್ಟಪಡೋದಿಲ್ಲ. ಭಾಳಷ್ಟು ಜನ ಸಣ್ಣ ಮರಿಗಳು ಬೇಕು ಅಂತ ಹೇಳ್ತಾರೆ. ನೀವು ಯಾವ್ಯಾವ ತಳಿ ತರ್ತೀರಾ ಅಲ್ಲಿಂದ? ನಾವು IMC ಅಂತ ಹೇಳ್ತೀವಿ, ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತೇಳಿ. IMC ಅಂದರೆ ನಾವು ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಗೌರಿ ನಮ್ಮದೇ ಆದಂಥ ನಮ್ಮ ದೇಶದ್ದೇ ಮೀನು. ಸೊ ಈ 4 ತಳಿಗಳು ಮತ್ತು ಗ್ರಾಸ್ ಕಾರ್ಪು ಕೂಡ ನಾವು ತರ್ತೀವಿ. ಈ ಜೊತೆಗೆ ನಾವು ಕಲ್ಚರ್ ಮಾಡಲಿಕ್ಕೆ ನಾವು ಇದು ಮರಿಯೆಲ್ಲ ತರೋದಿಲ್ಲ, ಇದು ಮಾತ್ರ ಮರನ್ನು ಮಾತ್ರ ನಾವು ಕಲ್ಚರ್ ಮಾಡಲಿಕ್ಕೆ ಇಲ್ಲಿ ತಂದು ಬೆಳವಣಿಗೆ ಮಾಡ್ತೀವಿ. ಓಕೆ. ಆಹಾರ ಎಲ್ಲ ಹೇಗೆ ಕೊಡ್ತೀರಾ ಅಂದರೆ ತಂದಿದ್ದು? ಸರ್ ನಾವು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಗ್ರೌಂಡ್ನಟ್ ಆಯಿಲ್ಗೆ, ಅಂದರೆ ಶೇಂಗಾ ಹಿಂಡಿ ಮತ್ತು ಪಾಲಿಶ್ ತೌಡು, ರೈಸ್ ಪಾಲಿಶ್ ತೌಡು ಇರ್ತದಲ್ಲ, ಆ ತೌಡನ್ನು ನಾವು ಹಾಕ್ತೀವಿ. ನಾವು ಸಾಮಾನ್ಯವಾಗಿ 1 ಲಕ್ಷ ಮರಿಗೆ ನಾವು ಮೊದಲನೇ ತಿಂಗಳಲ್ಲಿ ಅಥವಾ ಮೊದಲ 20 ದಿವಸ 1 kg 1 ಲಕ್ಷ ಮರಿಗೆ 1 kg ಹಿಂಡಿಯನ್ನು ಹಾಕ್ತೀವಿ. ಮೊದಲು 20 ದಿವಸ ಬರೀ ಹಿಂಡಿ ಮಾತ್ರನೇ ಕೊಡ್ತೀವಿ, ಶೇಂಗಾ ಹಿಂಡಿ. ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಅದರ ನೀರನ್ನು ನಾವು ಬೆಳಗ್ಗೆ ಮತ್ತು ಸಂಜೆ ಏರಿಸ್ತೀವಿ. ಒಂದು 20-25 ದಿವಸ ಆದ ನಂತರ ಸೇಮ್ ವೆಯ್ಟಿನ ಇದನ್ನು ರೈಸ್ ಬ್ರಾನನ್ನು ಹಾಕ್ತೀವಿ, ಆಡ್ ಮಾಡಿ ಹಾಕ್ತೀವಿ. ಸಾಧಾರಣ 2 ತಿಂಗಳ ಹೊತ್ತಿಗೆ 1 ಲಕ್ಷ ಮರಿಗೆ 2.5-3 kgವರೆಗೂ ನಾವು ಶೇಂಗಾ ಹಿಂಡಿ ಮತ್ತು ರೈಸ್ ಬ್ರಾನನ್ನು ಹಾಕ್ತೀವಿ, ಅಂದರೆ ಪಾಲಿಶ್ ತೌಡನ್ನು. 3 ತಿಂಗಳ ನಂತರ ನಾವು 1 ಲಕ್ಷ ಮರಿಗೆ ಸಾಧಾರಣ 5 kgಯಷ್ಟು ಶೇಂಗಾ ಹಿಂಡಿ ಮತ್ತು ಪಾಲಿಶ್ ತೌಡನ್ನು ಹಾಕಬೇಕಾಗ್ತದೆ. ಹೀಗೆ 3 ತಿಂಗಳಿಗೆ 1 ಲಕ್ಷ ಮರಿಗೆ ನಾನು ಹೇಳ್ತಾ ಇರೋಂಥ ಇದು ಕ್ವಾಂಟಿಟಿ. ಮೊದಲನೇ ತಿಂಗಳಲ್ಲಿ 1 kg, 2ನೇ ತಿಂಗಳಲ್ಲಿ 2 kg, 3ನೇ ತಿಂಗಳಲ್ಲಿ ಸುಮಾರು 5 kg ಅಷ್ಟು ನಾವು ಆಹಾರವನ್ನು ಕೊಡ್ತೀವಿ, ಬೆಳಗ್ಗೆ ಮತ್ತು ಸಂಜೆ ಕೊಡ್ತೀವಿ. ನಮ್ಮಲ್ಲಿ ಈ ಕುಳಗಳಲ್ಲಿ ನಾವು ಸ್ವಲ್ಪ ಇಂಪ್ರೂವ್ಡ್ ಮೆಥಡಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಆಕ್ಸಿಜನ್ ಇರಲಿ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಈ ಪೈಪ್ಗಳಿಗೆ ಹೋಲ್ ಮಾಡಿಬಿಟ್ಟು ನೀರು ಯಾವಾಗಲೂ ಕೂಡ ಸರ್ಕ್ಯುಲೇಟ್ ಆಗ್ತದೆ, ನೀರು ಡಿಸ್ಟರ್ಬೆನ್ಸ್ ಆಗ್ತದೆ, ಅದು ನ್ಯಾಚುರಲ್ ನೀರು ಬಂದಂಗೆ ಆಗ್ತದೆ. ಜೊತೆಗೆ ನಾವು ಕೆಳಗಡೆ ಒಂದು ಎಕ್ಸಿಟ್ ವಾಲ್ ಇರೋದ್ರಿಂದ ಆ ನೀರು ಹೊರಗೂ ಹೋಗ್ತಾ ಇರ್ತದೆ. ಎಷ್ಟು ದಿನಕ್ಕೆ ಒಂದ್ಸತಿ ಚೇಂಜ್ ಮಾಡ್ತೀರಾ? ಅಂದರೆ ಸರ್ ನಾವು ಆ್ಯಕ್ಚುಲಿ ಮೊದಲು ಒಂದು 15-20 ದಿವಸ ಚೇಂಜ್ ಮಾಡೋದಿಲ್ಲ. ಅದರ ನಂತರ ಮರಿಗಳು ಸ್ವಲ್ಪ ದೊಡ್ಡವಾಗ್ತವೆ. ಯಾಕಂದರೆ ನಾವು ಅಲ್ಲಿ ಪೈಪಲ್ಲಿ ಬಿಡಬೇಕಾದ್ರೆ ಅಲ್ಲಿ ಒಂದು ವಾಲನ್ನು ಫಿಕ್ಸ್ ಮಾಡಿರ್ತೀವಿ, ಒಂದು ಕಪ್ ಹಾಕಿರ್ತೀವಿ, ಅದಕ್ಕೆ ಹೋಲ್ ಮಾಡಿರ್ತೀವಿ. ಆ ಹೋಲ್ ಮುಖಾಂತರ ಮರಿಗಳು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಹೋಲಿಗಿಂತ ಸ್ವಲ್ಪ ದೊಡ್ಡದಾದಮೇಲೆ ನಾವು ಮರಿ ವಾಟರ್ ಎಕ್ಸ್ಚೇಂಜ್ ಮಾಡ್ತೀವಿ. ಸಾಮಾನ್ಯವಾಗಿ ನೀರು ಸ್ವಲ್ಪ ಯಾವಾಗ ನಾವು ತುಂಬ ಪಾಚಿ ಕಟ್ಟಿ ಹಸಿರಿಗಾಗ್ತದೆ ಅಥವಾ ತುಂಬ ಗಲೀಜಾಗ್ತದೆ ಆ ಟೈಮಲ್ಲಿ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. 1 ತಿಂಗಳ ನಂತರ ನಾವು ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಸ್ವಲ್ಪ ಒಂದು 4-5 ಇಂಚಷ್ಟು ನೀರು ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀವಿ. ಇದು ಕಂಡೀಷನ್ ಪಾಂಡ್ಗಳು ಅಂತ ಹೇಳಿ, ನಾವೀಗ ಕೆಲವು ಅರ್ಧರನ್ ಪಾಂಡ್ಗಳಿದೆ, ಕೆಲವು ಸಿಮೆಂಟ್ ಪಾಂಡ್ಗಳಿದೆ. ಈ ಪಾಂಡ್ಗಳಲ್ಲಿ ನಾವು ಸ್ಪಾನನ್ನು ತಂದು ಮೊದಲು ಬಿಡ್ತೀವಿ. ಆ ಸ್ಪಾನ್ 1 ತಿಂಗಳಾದಮೇಲೆ ನಾವು ಯಾರಾದರೂ ಮರಿ ಕೇಳಿದಾಗ ನಾವೇನು ಮಾಡ್ತೀವಿ, ಅಲ್ಲಿಂದನೇ ಎಳೆದು
ಇಲ್ಲಿ ತಂದು ಹಾಕ್ಕೊಳ್ತೀವಿ. ಅಂದರೆ ಕೆಲವರು 1,000 2,000 5,000 ಎಲ್ಲ ಕೇಳ್ತಾರೆ. ಈಗ 50,000 1 ಲಕ್ಷ ಹೇಳಿದರೆ ನಾವು ಒಳ್ಳೆ ಕಂಡೀಷನ್ ಹಾಕ್ಬಿಡ್ತೀವಿ. 1,000 2,000ರಿಗೆಲ್ಲ ಅಲ್ಲಿ ನಾವು ಹಾಕ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ತಂದು ಕಂಡೀಷನ್ ಹಾಕೊಂಡು ಇದು ಕಂಡೀಷನ್ ಪಾಂಡ್ ಅಂತೇಳಿ, ಅಂದರೆ ಈಸಿ ಆಗಲಿ ಅಂತೇಳಿ. ಓಕೆ. ಇಬ್ಬರೇ ವರ್ಕರ್ ಇದ್ದರೂ ಕೂಡ ಇದನ್ನ ಹೇಳೋದು ಇದು ಮಾಡ್ಬೋದು. ಅಲ್ಲೆಲ್ಲ ಮಾಡಬೇಕಂದ್ರೆ 3-4 ಜನ ವರ್ಕರ್ ಬೇಕು, ದೊಡ್ಡ ಬಲೆ ಬೇಕು. ಸೊ ಒಂದು ಕಡಿಮೆ ಮೊತ್ತದ ಮರಿಗಳನ್ನು ಕೇಳಬೇಕಾದ್ರೆ ಈ ಪಾಂಡಲ್ಲಿ ಕಂಡೀಷನ್ ಪಾಂಡಲ್ಲಿ ಹಾಕ್ಕೊಂಡು ನಾವು ಮರಿಯನ್ನು ಕೊಡ್ತೀವಿ.